ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ, ಕರ್ನಾಟಕದಲ್ಲಿ ಜನೌಷಧಿ ಕೇಂದ್ರ ಇದೀಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಏಕಾಏಕಿ ಸರ್ಕಾರಿ ಆಸ್ಪತ್ರೆಗಳಲ್ಲಿದ್ದ ಜನೌಷಧಿ ಕೇಂದ್ರವನ್ನು ಬಂದ್ ಮಾಡಿಸಿದೆ. ಇದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ. ರಿಪೋರ್ಟ್. ಜನೌಷಧಿ ಬಡವರಿಗೆ ಬೊಗ್ಗರಿಗೆ ಬಹಳ ಒಳ್ಳೆಯದು. ಇವತ್ತು ಅದನ್ನೇ ಬಂದ್ ಮಾಡ್ಲಿಕ್ಕೆ ಆದೇಶ ಮಾಡಿ ಜನರಿಗೆ ತೊಂದರೆ ಆಗುವಂತ ಕೆಲಸ ಸರ್ಕಾರಿ ಆವರಣದಿಂದ ತೆಗೆದುಬಿಟ್ರೆ ಜನರ ಶಾಪ ತಟ್ಟುತ್ತೆ ಇದೆ. ಕೇಂದ್ರ ವರ್ಸಸ್ ರಾಜ್ಯದ ನಡುವೆ ಜನೌಷಧ ಝಟಾಪಟಿ. ಖಾಸಗಿ ಮೆಡಿಕಲ್ ಸ್ಟೋರ್ ಲಾಬಿಗೆ ಮಣಿದ ಸರ್ಕಾರ. ಜನೌಷಧ ಕೇಂದ್ರಗಳು ಬಡವರಿಗೆ ಕಡಿಮೆ ಬೆಲೆಗೆ ಔಷಧ ನೀಡುತ್ತವೆ. ಆದರೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನೇ ಬಂದ್ ಮಾಡಿಸಲಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಈ ನಡೆ ಭಾರೀ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಮೋದಿ ಮೇಲಿನ ಸಿಟ್ಟಿಗೆ ಬಡವರ ಮೇಲೆ ಯಾಕೆ ಬರೆ ಎಳೆಯುತ್ತಿದ್ದೀರಿ? ಖಾಸಗಿ ಮೆಡಿಕಲ್ ಸ್ಟೋರ್ ಲಾಬಿಗೆ ಮಣಿದಿದ್ದೀರಾ ಎಂದು ಬಿಜೆಪಿ ಪ್ರಶ್ನೆ ಮಾಡುತ್ತಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದ ಜನರು. ಏನು ಜನಪರ ಯೋಜನೆಗಳು, ಜನ ಔಷಧಿ, ನೀವ್ ಯಾಕೆ ಜನ ಔಷಧಿ ಮಳಿಗೆ ಅಂತ ಹೆಸರಿಟ್ಟಂದ್ರೆ ಜನರಿಗೆ ಅನುಕೂಲ ಆಗಲಿ ಅಂತ ಇಟ್ಟಿದೆ. ಇವತ್ತು ಅದನ್ನೇ ನೀವು ಬಂದ್ ಮಾಡ್ಲಿಕ್ಕೆ ಆದೇಶ ಮಾಡಿ ಜನರಿಗೆ ತೊಂದರೆ ಆಗುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಿರೋ ನಡೆ ನಾನು ಖಂಡಿಸ್ತೀನಿ. ಸರ್ಕಾರಿ ಆವರಣದಿಂದ ತೆಗೆಸ್ಬಿಟ್ರೆ ಬಡ ಸಾಮಾನ್ಯರಿಗೆ ಬಹಳ ಕಷ್ಟ ಆಗುತ್ತೆ. ಇದು ಮೋದಿಯವರ ಮಹತ್ವಾಕಾಂಕ್ಷೆ ಯೋಜನೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೆಲ್ಲ ಮಾಡಬಾರ್ದು. ಯಾರೇ ಆಗ್ಲಿ ಜನರ ಶಾಪ ತಟ್ಟುತ್ತೆ. ಇದು 70% ಇಂದ 90% ವರೆಗೂ ಇದು ಕಡಿಮೆ ಔಷಧಿ ಸಿಕ್ತು. ಆಲ್ಮೋಸ್ಟ್ ಫ್ರೀನೇ ಅನ್ಕೋಬಹುದು. ನೀವು ಅದನ್ನ ಮಾಡ್ಬಿಟ್ರೆ ಅಲ್ಲಿ ಇಟ್ಟಿರೋ ಮೆಡಿಕಲ್ ಶಾಪ್ ಅವ್ರಿಗೂ ಪಾಪ ಬಹಳ ತೊಂದರೆ ಆಗುತ್ತೆ. ಅವರು ಸರ್ಕಾರಿ ಲೋನ್ ತಗೊಂಡು ಮತ್ತೆ ಅದನ್ನ ಎಕ್ಸ್ಪೈರಿ ಆಗ್ಬಿಟ್ಟಿರುತ್ತೆ. ತಕ್ಷಣ ಆದೇಶ ಮಾಡಕ್ಕಾಗಲ್ಲ. 2 ವರ್ಷ 3 ವರ್ಷ ಕೊಡಬೇಕು. ಎಕ್ಸ್ಪೈರಿ ಆಗಿರೋ ಔಷಧಿ ಎಲ್ಲ ವೇಸ್ಟ್. ಇದು ನ್ಯಾಷನಲ್ ವೇಸ್ಟ್ ಆಗುತ್ತೆ. ಜನೌಷಧಿ ಬಡವರಿಗೆ ಬೊಗ್ಗರಿಗೆ ಬಹಳ ಒಳ್ಳೇದು ಮೇಡಮ್. ಈಗ 100 ರೂಪಾಯಿ ಆಗೋದು 10 ರೂಪಾಯಿಗೆ ಸಿಗುತ್ತೆ ಅಂದ್ರೆ ಜನಕ್ಕೆ ಎಷ್ಟು ಜನಕ್ಕೆ ಒಳ್ಳೇದಾಗುತ್ತಲ್ಲ. ಅದೇನೋ ಬ್ರಾಂಡೆಡ್ ಇಲ್ಲದೆ ಇದ್ರು ಅದು ಒಳ್ಳೇದು. ಜನಕ್ಕೆ ಬಡವರಿಗೆ ಬಹಳ ಅನುಕೂಲ ಆಗುತ್ತೆ. ಸೀನಿಯರ್ ಸಿಟಿಸನ್ ಅಫ್ಕೋರ್ಸ್ ನೀವು ಹೇಳ್ದಂಗೆ ಅದು ನಿಲ್ಸಬಾರದು. ಅದು ಯಾವ ಕಾರಣಕ್ಕೂ ಶುರು ಮಾಡಿದೇನಕ್ಕೆ ಮತ್ತೆ ನಾವೇ ಫ್ರೀ ಔಷಧಿ ಕೊಡ್ತೇವೆ ಎನ್ನುತ್ತಿದೆ ಸರ್ಕಾರ. ಔಷಧಿಗಳು ಮಾರಾಟ ಆಗೋದಕ್ಕೆ ಅವಕಾಶ ಕೊಡಬಾರದು. ಆಯ್ತಾ? ಜನ ನಮ್ಮಲ್ಲಿ ಉಚಿತ ಔಷಧಿ ಸಿಗ್ತದೆ, ಉಚಿತವಾಗಿ ಅವ್ರು ತಗೊಂಡು ಹೋಗ್ಬೇಕು, ಫ್ರೀಯಾಗಿ ತಗೊಂಡು ಹೋಗ್ಬೇಕು. ಅಷ್ಟೇ. ನಮ್ದು ಇನ್ನೇನಿಲ್ಲ. ಅವ್ರ ವಿರುದ್ಧ ಅದು ಇದು ಏನಿಲ್ಲ. ನಮ್ಮಲ್ಲಿ ಈಗ ಕೆಲವು ಕಡೆ ಜನೌಷಧಿ ಕೇಂದ್ರನೂ ಇದೆ, ಕೆಲವು ಕಡೆ ಖಾಸಗಿ ಫಾರ್ಮಸಿಗಳು ಕೂಡ ಇದೆ. ಸೊ ಅದನ್ನ ನಾವು ನಮ್ಮಲ್ಲಿ ಫಾರ್ಮಸಿ ಇರಬಾರದು. ನಮ್ಮ ಜನರಿಗೆ ಫ್ರೀಯಾಗಿ ಮೆಡಿಸಿನ್ ಸಿಗಬೇಕು ಅಷ್ಟೇ, ಇನ್ನೇನಿಲ್ಲ. ಜನೌಷಧಿ ಕೇಂದ್ರದ ಬಗ್ಗೆ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನೊಂದೆಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಔಷಧ ಕೊಡ್ತೀವಿ ಅನ್ನೋದು ಸ್ವಾಗತಾರ್ಹ. ಆದ್ರೆ ಎಷ್ಟರ ಮಟ್ಟಿಗೆ ಔಷಧ ಸ್ಟೋರೇಜ್ ಇರುತ್ತೆ ಅನ್ನೋದೇ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಇವತ್ತು ಬೆಳಗ್ಗೆ ಕೂಡ ಇದನ್ನು ಬಹಳ ದೊಡ್ಡದಾಗಿ ತಗೊಂಡಿವಿ ನಾವು. ಜನರಿಕ್ ಔಷಧಿಗಳು ಮತ್ತು ಮೆಡಿಕಲ್ ಶಾಪ್ ಅಲ್ಲಿ ಸಿಗುವಂತ ಔಷಧಿಗಳು ಬೇರೆ ಬೇರೆನ ಅಲ್ಲ, ಸೇಮ್, ಎರಡು ಒಂದೇ ಇಂಗ್ರೀಡಿಯೆಂಟ್ಸ್. ಆದರೆ ಮೆಡಿಕಲ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತಹ ಔಷಧಿಗಳಿದೆಯಲ್ಲ, ಅದಕ್ಕೆ ಪಾಲಿಶ್ ಇರುತ್ತೆ, ಬಹಳ ಅದ್ಭುತವಾದ ಸುಂದರವಾಗಿರುವಂತ ಕವರ್ ಇರುತ್ತೆ, ಆಮೇಲೆ ಅದಕ್ಕೊಂದು ಪ್ಯಾಕೆಟ್ ಮಾಡಿರ್ತಾರೆ. ಇದೆಲ್ಲ ಆದಾಗ ಅದರ ರೇಟ್ ಜಾಸ್ತಿ ಆಗುತ್ತೆ. ಸಾಧಾರಣವಾಗಿ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡೋಂಗಿಲ್ಲ. ಯಾವುದೇ ಔಷಧಗಳನ್ನ ನೀವು ಟಿವಿಗಳಲ್ಲಿ ಮತ್ತೊಂದರಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಯಾವುದೇ ಔಷಧಿಗಳನ್ನು. ಈ ಕೆಲವು ಔಷಧಿಗಳೇನಾಗುತ್ತೆ, ವರ್ಷಾನುಗಟ್ಲೆ ಈಗ ಮುಂದಿನ ದಿನಮಾನಗಳಲ್ಲಿ ಡೋಲೋ ಅದಿದೆಯಲ್ಲ, ಖಂಡಿತವಾಗ್ಲೂ ಅದು ಕೌಂಟರ್ ಸೇಲ್ ಅಂತ ಕರೀತಾರೆ. ಅದನ್ನು ಫೇಮಸ್ ಆಗಿ ಅನಾಸಿನ್ ಅನ್ನೋದು ಕೂಡ ನೀವು ಅಡ್ವರ್ಟೈಸ್ ಮಾಡೋಂಗಿಲ್ಲ. ಆದ್ರೆ ಅದು ನೀವು ಉಪಯೋಗ ಮಾಡಿ 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 ಎಷ್ಟು ಫೇಮಸ್ ಆಗತ್ತೆ ಅಂತಂದ್ರೆ ಔಷಧ ವಲಯದ ಭಾಷೆಯಲ್ಲಿ ಅದನ್ನ ಕೌಂಟರ್ ಸೇಲ್ ಆಗುವಂತ ಐಟಮ್ ಅಂತ ಕರೀತಾರೆ. ಈ ವಿಕ್ಸ್ ಆದ್ರೂ ಅಷ್ಟೇ, ಅದನ್ನ ನಿಜವಾಗಿ ಅಡ್ವರ್ಟೈಸ್ಮೆಂಟ್ ಮಾಡೋಂಗಿಲ್ಲ. ಕೌಂಟರ್ ಸೇಲ್ ಅಂತ ಬಂದ ನಂತರ ಅದರ ಮಿತಿ ಒಂದು ಮೀರಿದ ನಂತರ ಅದರ ಸೇಲ್ಸ್, ಅದನ್ನ ಕೌಂಟರ್ ಸೇಲ್, ಅದರ ಅಡ್ವರ್ಟೈಸ್ಮೆಂಟ್ ಮಾಡ್ಕೋಬಹುದು. ಹಾಗಾಗಿ ಬೇರೆ ಯಾವುದೇ ಔಷಧಿಗಳನ್ನು ಅಡ್ವರ್ಟೈಸ್ ಮಾಡೋಗಿಲ್ಲ. ಆದರೂ ಮೆಡಿಕಲ್ ಶಾಪ್ಗಳಲ್ಲಿ ಮಾರುವಂತ ಔಷಧಿ, ಉದಾಹರಣೆಗೆ ಸಾಧಾರಣವಾಗಿ ಜಗತ್ತಿನ ಯಾವುದೇ ಹೊಟ್ಟೆ ನೋವು ಅಥವಾ ಜ್ವರ ಏನೇ ಇದ್ರೂ ಕೂಡ ಅದಕ್ಕಿರೋದು ಒಂದು ಪ್ಯಾರಾಸಿಟಮಾಲ್. ಪ್ಯಾರಾಸಿಟಮಾಲ್ನ ಒಂದು ಔಷಧಿ, ಒಂದು ಟ್ಯಾಬ್ಲೆಟ್
ಒಂದು ಕೋಟಿ ಕಂಪನಿಗಳಿರ್ಬೋದು, ಬೇರೆ 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 ಹೆಸರಲ್ಲಿ ಕೊಡ್ತಾ ಇರುವಂತದ್ದು. ಅಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಸಿಗುವಂತ ರೇಟು ಮತ್ತು ಜನೌಷಧಿ ಕೇಂದ್ರದಲ್ಲಿ ಸಿಗುವಂತ ರೇಟು ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಒಂದೇ ಐಟಮ್. ಈಗ ನಾನೊಂದು ಉದಾಹರಣೆ ಕೊಡ್ತೀನಿ. ಡೋಲೋ ಮಾತ್ರೆ ನಾವು ಬಹಳಷ್ಟು ಯೂಸ್ ಮಾಡಿದ್ವಿ. ಬಹಳ ಮುಖ್ಯವಾಗಿ ಇನ್ನೊಂದು ವಿಚಾರ, ಕರ್ನಾಟಕದಲ್ಲಿ ಜನೌಷಧಿ ಕೇಂದ್ರ ಇದೀಗ ವಿವಾದಕ್ಕೆ ಕಾರಣವಾಗ್ತಾ ಇದೆ. ಸಿದ್ದರಾಮಯ್ಯ ಸರ್ಕಾರ ಏಕಾಏಕಿ ಸರ್ಕಾರಿ ಆಸ್ಪತ್ರೆಗಳಲ್ಲಿದ್ದ ಜನೌಷಧಿ ಕೇಂದ್ರವನ್ನು ಬಂದ್ ಮಾಡಿಸಿದೆ. ಇದು ಜನಸಾಮಾನ್ಯರ ಆಕ್ರೋಶಕ್ಕೆ ಕಾರಣವಾಗಿದೆ. ರಿಪೋರ್ಟ್. ಜನೌಷಧಿ ಬಡವರಿಗೆ ಬೊಗ್ಗರಿಗೆ ಬಹಳ ಒಳ್ಳೇದು. ಇವತ್ತು ಅದನ್ನೇ ಬಂದ್ ಮಾಡ್ಲಿಕ್ಕೆ ಆದೇಶ ಮಾಡಿ ಜನರಿಗೆ ತೊಂದರೆ ಆಗುವಂತ ಕೆಲಸ ಸರ್ಕಾರಿ ಆವರಣದಿಂದ ತೆಗೆಸ್ಬಿಟ್ರೆ ಜನರ ಶಾಪ ತಟ್ಟುತ್ತೆ ಇದು. ಕೇಂದ್ರ ವರ್ಸಸ್ ರಾಜ್ಯದ ನಡುವೆ ಜನೌಷಧ ಜಟಾಪಟಿ. ಖಾಸಗಿ ಮೆಡಿಕಲ್ ಸ್ಟೋರ್ ಲಾಬಿಗೆ ಮಣಿದ ಸರ್ಕಾರ. ಜನೌಷಧ ಕೇಂದ್ರಗಳು ಬಡವರಿಗೆ ಕಡಿಮೆ ಬೆಲೆಗೆ ಔಷಧ ನೀಡುತ್ತವೆ. ಆದರೆ ಅಚ್ಚರಿಯ ಬೆಳವಣಿಗೆಯಲ್ಲಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಜನೌಷಧಿ ಕೇಂದ್ರಗಳನ್ನೇ ಬಂದ್ ಮಾಡಿಸಲಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಈ ನಡೆ ಭಾರೀ ವಿವಾದಕ್ಕೆ ಎಡೆ ಮಾಡಿಕೊಟ್ಟಿದೆ. ಮೋದಿ ಮೇಲಿನ ಸಿಟ್ಟಿಗೆ ಬಡವರ ಮೇಲೆ ಯಾಕೆ ಬರೆ ಎಳೆಯುತ್ತಿದ್ದೀರಿ? ಖಾಸಗಿ ಮೆಡಿಕಲ್ ಸ್ಟೋರ್ ಲಾಬಿಗೆ ಮಣಿದಿದ್ದೀರಾ ಎಂದು ಬಿಜೆಪಿ ಪ್ರಶ್ನೆ ಮಾಡುತ್ತಿದೆ. ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಸಿಡಿದ ಜನರು. ಜನಪರ ಯೋಜನೆಗಳು, ಜನ ಔಷಧಿ. ನೀವ್ ಯಾಕೆ ಜನ ಔಷಧಿ ಮಳಿಗೆ ಅಂತ ಹೆಸರಿಟ್ರೆ ಅಂದ್ರೆ ಜನರಿಗೆ ಅನುಕೂಲ ಆಗಲಿ ಅಂತ ಇಟ್ಟಿದೆ. ಇವತ್ತು ಅದನ್ನೇ ನೀವು ಬಂದ್ ಮಾಡ್ಲಿಕ್ಕೆ ಆದೇಶ ಮಾಡಿ ಜನರಿಗೆ ತೊಂದರೆ ಆಗುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಿರೋ ನಡೆಯನ್ನು ನಾನು ಖಂಡಿಸ್ತೀನಿ. ಸರ್ಕಾರಿ ಆವರಣದಿಂದ ತೆಗೆಸ್ಬಿಟ್ರೆ ಬಡ ಸಾಮಾನ್ಯರಿಗೆ ಬಹಳ ಕಷ್ಟ ಆಗುತ್ತೆ. ಇದು ಮೋದಿಯವರ ಮಹತ್ವಾಕಾಂಕ್ಷೆ ಯೋಜನೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಇದೆಲ್ಲ ಮಾಡಬಾರ್ದು. ಯಾರೇ ಆಗ್ಲಿ ಜನರ ಶಾಪ ತಟ್ಟುತ್ತೆ ಇದು. 70% ಇಂದ 90% ವರೆಗೂ ಇದು ಕಡಿಮೆ ಔಷಧಿ ಸಿಕ್ತು. ಆಲ್ಮೋಸ್ಟ್ ಫ್ರೀನೇ ಅನ್ಕೋಬಹುದು. ನೀವು ಅದನ್ನ ಮಾಡ್ಬಿಟ್ರೆ ಅಲ್ಲಿ ಇಟ್ಟಿರೋ ಮೆಡಿಕಲ್ ಶಾಪ್ ಅವ್ರಿಗೂ ಪಾಪ ಬಹಳ ತೊಂದರೆ ಆಗುತ್ತೆ. ಅವರು ಸರ್ಕಾರಿ ಲೋನ್ ತಗೊಂಡು ಮತ್ತೆ ಅದನ್ನ ಎಕ್ಸ್ಪೈರಿ ಆಗ್ಬಿಟ್ಟಿರುತ್ತೆ. ತಕ್ಷಣ ಆದೇಶ ಮಾಡಕ್ಕಾಗಲ್ಲ. 2 ವರ್ಷ 3 ವರ್ಷ ಕೊಡಬೇಕು. ಎಕ್ಸ್ಪೈರಿ ಆಗಿರೋ ಔಷಧಿ ಎಲ್ಲ ವೇಸ್ಟ್. ಇದು ನ್ಯಾಷನಲ್ ವೇಸ್ಟ್ ಆಗುತ್ತೆ. ಜನೌಷಧಿ ಬಡವರಿಗೆ ಬೊಗ್ಗರಿಗೆ ಬಹಳ ಒಳ್ಳೇದು ಮೇಡಮ್. ಈಗ 100 ರೂಪಾಯಿ ಆಗೋದು 10 ರೂಪಾಯಿಗೆ ಸಿಗುತ್ತೆ ಅಂದ್ರೆ ಜನಕ್ಕೆ ಎಷ್ಟು ಜನಕ್ಕೆ ಒಳ್ಳೇದಾಗುತ್ತಲ್ಲ. ಅದೇನೋ ಬ್ರಾಂಡೆಡ್ ಇಲ್ಲದೆ ಇದ್ರು ಅದು ಒಳ್ಳೇದು. ಜನಕ್ಕೆ ಬಡವರಿಗೆ ಬಹಳ ಅನುಕೂಲ ಆಗುತ್ತೆ. ಸೀನಿಯರ್ ಸಿಟಿಸನ್ ಅಫ್ಕೋರ್ಸ್ ನೀವು ಹೇಳ್ದಂಗೆ ಅದು ನಿಲ್ಸಬಾರದು. ಅದು ಯಾವ ಕಾರಣಕ್ಕೂ ಶುರು ಮಾಡಿದೇನಕ್ಕೆ ಮತ್ತೆ ನಾವೇ ಫ್ರೀ ಔಷಧಿ ಕೊಡ್ತೇವೆ ಎನ್ನುತ್ತಿದೆ ಸರ್ಕಾರ. ಔಷಧಿಗಳು ಮಾರಾಟ ಆಗೋದಕ್ಕೆ ಅವಕಾಶ ಕೊಡಬಾರದು. ಆಯ್ತಾ? ಜನ ನಮ್ಮಲ್ಲಿ ಉಚಿತ ಔಷಧಿ ಸಿಗ್ತದೆ, ಉಚಿತವಾಗಿ ಅವ್ರು ತಗೊಂಡೋಗ್ಬೇಕು, ಫ್ರೀಯಾಗಿ ತಗೊಂಡೋಗ್ಬೇಕು. ಅಷ್ಟೇ. ನಮ್ದು ಇನ್ನೇನಿಲ್ಲ. ಅವ್ರ ವಿರುದ್ಧ ಅದು ಇದು ಏನಿಲ್ಲ. ನಮ್ಮಲ್ಲಿ ಈಗ ಕೆಲವು ಕಡೆ ಜನೌಷಧಿ ಕೇಂದ್ರಗಳು ಇದೆ, ಕೆಲವು ಕಡೆ ಖಾಸಗಿ ಫಾರ್ಮಸಿಗಳು ಕೂಡ ಇದೆ. ಸೊ ಅದನ್ನ ನಾವು ನಮ್ಮಲ್ಲಿ ಫಾರ್ಮಸಿ ಇರಬಾರದು. ನಮ್ಮ ಜನರಿಗೆ ಫ್ರೀಯಾಗಿ ಮೆಡಿಸಿನ್ ಸಿಗಬೇಕು ಅಷ್ಟೇ, ಇನ್ನೇನಿಲ್ಲ. ಜನೌಷಧಿ ಕೇಂದ್ರದ ಬಗ್ಗೆ ಸರ್ಕಾರ ತೆಗೆದುಕೊಂಡ ನಿರ್ಧಾರ ಜನರ ಆಕ್ರೋಶಕ್ಕೆ ಕಾರಣವಾಗಿದೆ. ಇನ್ನೊಂದೆಡೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ಔಷಧ ಕೊಡ್ತೀವಿ ಅನ್ನೋದು ಸ್ವಾಗತಾರ್ಹ. ಆದ್ರೆ ಎಷ್ಟರ ಮಟ್ಟಿಗೆ ಔಷಧ ಸ್ಟೋರೇಜ್ ಇರುತ್ತೆ ಅನ್ನೋದೇ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ವೀಕ್ಷಕರೇ, ಇವತ್ತು ಬೆಳಗ್ಗೆ ಕೂಡ ಇದನ್ನು ಬಹಳ ದೊಡ್ಡದಾಗಿ ತಗೊಂಡಿವಿ ನಾವು. ಜನರಿಕ್ ಔಷಧಿಗಳು ಮತ್ತು ಮೆಡಿಕಲ್ ಶಾಪ್ ಅಲ್ಲಿ ಸಿಗುವಂತ ಔಷಧಿಗಳು ಬೇರೆ ಬೇರೆನಾ? ಅಲ್ಲ, ಸೇಮ್. ಎರಡು ಒಂದೇ ಇಂಗ್ರೀಡಿಯೆಂಟ್ಸ್. ಆದ್ರೆ ಮೆಡಿಕಲ್ ಶಾಪ್ ಅಲ್ಲಿ ಸಿಗ್ತಾ ಇರುವಂತ ಔಷಧಿಗಳಿದೆಯಲ್ಲ, ಅದಕ್ಕೆ ಪಾಲಿಶ್ ಇರುತ್ತೆ, ಬಹಳ ಅದ್ಭುತವಾದ ಸುಂದರವಾಗಿರುವಂತ ಕವರ್ ಇರುತ್ತೆ, ಆಮೇಲೆ ಅದಕ್ಕೊಂದು ಪ್ಯಾಕೆಟ್ ಮಾಡಿರ್ತಾರೆ. ಇದೆಲ್ಲ ಆದಾಗ ಅದರ ರೇಟ್ ಜಾಸ್ತಿ ಆಗುತ್ತೆ. ಸಾಧಾರಣವಾಗಿ ಅಡ್ವರ್ಟೈಸ್ಮೆಂಟ್ ಅಂತ ಹೇಳಕ್ ಬರಲ್ಲ, ಯಾಕಂದ್ರೆ ಅದನ್ನ ಅಡ್ವರ್ಟೈಸ್ಮೆಂಟ್ ಮಾಡೋಂಗಿಲ್ಲ. ಯಾವುದೇ ಔಷಧಗಳನ್ನ ನೀವು ಟಿವಿಗಳಲ್ಲಿ ಮತ್ತೊಂದರಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡೋಕ್ಕೆ ಅವಕಾಶ ಇಲ್ಲ. ಯಾವುದೇ ಔಷಧಿಗಳನ್ನು. ಈ ಕೆಲವು ಔಷಧಿಗಳೇನಾಗುತ್ತೆ, ವರ್ಷಾನುಗಟ್ಲೆ ಈಗ ಮುಂದಿನ ದಿನಮಾನಗಳಲ್ಲಿ ಡೋಲೋ ಅದಿದೆಯಲ್ಲ, ಖಂಡಿತವಾಗ್ಲೂ ಅದು ಕೌಂಟರ್ ಸೇಲ್ ಅಂತ ಕರೀತಾರೆ. ಅದನ್ನು ಫೇಮಸ್ ಆಗಿ ಅನಾಸಿನ್ ಅನ್ನೋದು ಕೂಡ ನೀವು ಅಡ್ವರ್ಟೈಸ್ ಮಾಡೋಂಗಿಲ್ಲ. ಆದ್ರೆ ಅದು ನೀವು ಉಪಯೋಗ ಮಾಡಿ 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 ಎಷ್ಟು ಫೇಮಸ್ ಆಗತ್ತೆ ಅಂತಂದ್ರೆ, ಔಷಧ ವಲಯದ ಭಾಷೆಯಲ್ಲಿ ಅದನ್ನ ಕೌಂಟರ್ ಸೇಲ್ ಆಗುವಂತ ಐಟಮ್ ಅಂತ ಕರೀತಾರೆ. ಈ ವಿಕ್ಸ್ ಆದ್ರೂ ಅಷ್ಟೇ, ಅದನ್ನ ನಿಜವಾಗಿ ಅಡ್ವರ್ಟೈಸ್ಮೆಂಟ್ ಮಾಡೋಂಗಿಲ್ಲ. ಕೌಂಟರ್ ಸೇಲ್ ಅಂತ ಬಂದ ನಂತರ ಅದರ ಮಿತಿ ಒಂದು
ಮೀರಿದ ನಂತರ ಅದರ ಸೇಲ್ಸ್, ಅದನ್ನು ಕೌಂಟರ್ ಸೇಲ್, ಅದರ ಅಡ್ವರ್ಟೈಸ್ಮೆಂಟ್ ಮಾಡ್ಕೋಬಹುದು. ಹಾಗಾಗಿ ಬೇರೆ ಯಾವುದೇ ಔಷಧಿಗಳನ್ನು ಅಡ್ವರ್ಟೈಸ್ ಮಾಡುವಾಗಿಲ್ಲ. ಆದರೂ ಮೆಡಿಕಲ್ ಶಾಪ್ಗಳಲ್ಲಿ ಮಾರುವಂತ ಔಷಧಿ, ಉದಾಹರಣೆಗೆ ಸಾಧಾರಣವಾಗಿ ಜಗತ್ತಿನ ಯಾವುದೇ ಹೊಟ್ಟೆ ನೋವು ಅಥವಾ ಜ್ವರ ಏನೇ ಇದ್ರೂ ಕೂಡ ಅದಕ್ಕಿರೋದು ಒಂದು ಪ್ಯಾರಾಸಿಟಮಾಲ್. ಪ್ಯಾರಾಸಿಟಮಾಲ್ನ ಒಂದು ಔಷಧಿ, ಒಂದು ಟ್ಯಾಬ್ಲೆಟ್, 1 ಕೋಟಿ ಕಂಪನಿಗಳಿರ್ಬೋದು, ಬೇರೆ 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 ಹೆಸರಲ್ಲಿ ಕೊಡ್ತಾ ಇರುವಂತದ್ದು. ಅಲ್ಲಿ ಮೆಡಿಕಲ್ ಶಾಪ್ ಅಲ್ಲಿ ಸಿಗುವಂತ ರೇಟು ಮತ್ತು ಜನೌಷಧಿ ಕೇಂದ್ರದಲ್ಲಿ ಸಿಗುವಂತ ರೇಟು ಅಜಗಜಾಂತರ ವ್ಯತ್ಯಾಸ ಇರ್ತದೆ. ಒಂದೇ ಐಟಮ್. ಈಗ ನಾನೊಂದು ಉದಾಹರಣೆ ಕೊಡ್ತೀನಿ. ಡೋಲೋ ಮಾತ್ರೆ ನಾವು ಬಹಳಷ್ಟು ಯೂಸ್ ಮಾಡಿದ್ವಿ.